ನಮಸ್ಕಾರ ಫ್ರೆಂಡ್ಸ್, ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಇಲ್ಲಿ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ರಾಜಗಿರಿ ಪಲ್ಯ. ನಮ್ಮ ಕಡೆ ತುಂಬ ಚೆನ್ನಾಗಿರೋ ಸಿಗ್ತದೆ ರಾಜಗಿರಿ ಪಲ್ಯ. ಬೇರೆ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ ಅಷ್ಟು. ಬೆಂಗಳೂರು ಸೈಡ್ ಮಾತ್ರ ದಂಟಿನ ಸೊಪ್ಪು ಅಂತ ಕೇಳಿ ನಾನು. ದಂಟಿನ ಸೊಪ್ಪು ಅಂತಾರೆ. ಇದು ರಾಜಗಿರಿ ಪಲ್ಯ. ಇದರೊಳಗೆ ಕೆಂಪು ಸಿಗ್ತದೆ ಮತ್ತು ಹಸಿರನ್ನು ಸಿಗ್ತದೆ. ಈ ಕೆಂಪು ಇರೋದನ್ನು ತುಂಬ ಕಬ್ಬಿನಾಂಶ, ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ ಇದರೊಳಗೆ. ಕಣ್ಣಿಗೆ, ಬೋನ್ಸಿಗೆ, ಕೂದಲುಗಳಿಗೆ ಭಾಳ ಒಳ್ಳೇದು ನೋಡಿರಿ. ಭಾಳ ತುಂಬ ಚೆನ್ನಾಗಿ ಪಲ್ಯ ಮಾಡ್ಬೋದು ಇದನ್ನು. ಇವು ದಪ್ಪನ ಕಡ್ಡಿ ಏನಿರ್ತಾವಲ್ಲ ಇವನ್ನ ಕಟ್ ಮಾಡಿಕೊಂಡು ಬೇಳೆಯಲ್ಲಿ ಕುಕ್ಕರ್ ಒಳಗೆ ಹಾಕಿ ಒಂದು ಕುದಿ ಕುದಿಸ್ಕೊಂಡು ಇಷ್ಟೇ ಕಟ್ ಮಾಡ್ಕೋಬೇಕು. ಇವನ್ನ ಕಟ್ ಮಾಡಿಕೊಂಡು ಬೇಳೆಯಲ್ಲಿ ಕುದಿಸ್ಕೋಬೇಕು. ಮತ್ತು ಈ ಪಲ್ಯ ಇದು ಮುಂದಿನ ಏನಿರ್ತದೆ ಇಷ್ಟನ್ನ ನಾವು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಅಥವಾ ಕೆಂಪು ಕಾಪುಳಿ ಇರ್ತದಲ್ಲ ಮಸಾಲೆ ಖಾರ, ಅದನ್ನು ಹಾಕಿ ಪಲ್ಯನ ಮಾಡ್ಕೋಬೋದು. ನಾನು ಚೆನ್ನಾಗಿ 2 ಕಟ್ಟೆ ತಂದಿದ್ವಿ, ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಿಂದಿನ ಇದು ದಂಟು ಏನಿರ್ತದೆ ಇದನ್ನು ಸಪ್ರೇಟ್ ಮಾಡಿರ್ತೀನಿ. ಇದನ್ನು ಬೇಳೆ ಒಳಗೆ ಕುದಿಸ್ಕೊಂಡು ಸಾಂಬಾರು ಮಾಡೋದನ್ನ ತೋರಿಸ್ತೀನಿ. ಇದನ್ನು ಪಲ್ಯ ಮಾಡೋದನ್ನ ಹೇಳ್ತೀನಿ, ಪಲ್ಯ ಮಾಡೋದನ್ನ ತೋರಿಸ್ತೀನಿ. ಇದಕ್ಕೆ ಮತ್ತೆ ಏನೇನು ಸಾಮಗ್ರಿಗಳು ಹಾಕ್ತೀನಿ ತೋರಿಸ್ತೀನಿ ನಿಮಗೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋನ ಪೂರ್ತಿ ನೋಡಿರಿ, ಎಂಡಾಗೋವರೆಗೂ ವಿಡಿಯೋ ಪೂರ್ತಿ ಮುಗಿಯೋವರೆಗೂ ನೋಡಿರಿ. ಈ ದಂಟೆ ಸೊಪ್ಪಿನ ಪಲ್ಯ ಅಂದರೆ ರಾಜಗಿರಿ ಪಲ್ಯ. ನಾವು ರಾಜಗಿರಿನ ಅಂತ ಹೇಳಿಕ್ಕೆ ಮಳೆಗಾಲ ಭಾಳ ಚೆನ್ನಾಗಿರೋದು ಸಿಗ್ತದೆ. ಇದು ಹೊಲದೊಳಗೆ ಬೆಳೆದಿರ್ತಾರೆ. ಇದು ಬೀಜದಿಂದ ಅಳು ಮಾಡಿ ಉಂಡಿನೂ ಮಾಡ್ತಾರಂತೆ ಉತ್ತರ ಭಾರತದ ಕಡೆ. ನಾವಿನ್ನೂ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀವಿ. ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್. ಈ ಪಲ್ಯ ಮಾಡೋದನ್ನ ಹೇಳ್ತೀನಿ ನೋಡಿರಿ. ಇಲ್ಲೇ ಈ ರೀತಿಯಾಗಿ ಇದನ್ನು ಈಗ ಮುರ್ಕೊಂಡು ಈಗ ಎಲೆ ಏನಿರ್ತದಲ್ಲ ಮುಂದಿನ ಎಲೆ ಅಷ್ಟೇ ಎಳೆದು ಇದು ಕಟ್ ಮಾಡಿ ತೊಗೊಂಡ್ಬಿಡ್ಬೇಕು. ಎಳೆದಿದ್ದರೆ ಇದ್ರೂ ನಡೆಯುತ್ತೆ. ಇದು ಬಲ್ತದ್ದು ಏನಿರ್ತದಲ್ಲ ಇದು ದಂಟು ದೇಟು, ಇದನ್ನು ಹಿಂಗೆ ಮುರಿದ್ಕೊಂಡು ತೆಕ್ಕೊಂಬಿಡ್ಬೇಕು. ಇದನ್ನು ಒಂದು ಪ್ಲೇಟ್ನಾಗ ಸಪ್ರೇಟ್ ಮಾಡ್ಕೊತೀನಿ ನಾನು. ಮತ್ತು ಹೀಗೆ ಇದನ್ನು ಕಟ್ ಮಾಡ್ಕೊತೀನಿ. ಹೀಗೆ ಎಲ್ಲವನ್ನು ಕಟ್ ಮಾಡಿ ತೊಗೋತೀನಿ ಅಂತ ನಾನು. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಎಲ್ಲ ಪಲ್ಯನೂ ಹೆಚ್ಕೊಂಡ್ಬಿಟ್ಟೆ. ಇದಕ್ಕೆ ಮತ್ತೇನೇನು ಹಾಕ್ತೀನಿ ಅಂತಂದರೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ತೊಗೋತೀನಿ. ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಇಲ್ಲೇ ಒಂದು ಪಾತ್ರೆನ ಕಾಯಕ್ಕಿಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆನೂ ಹಾಕಿದ್ದೀನಿ. ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಂತೆ. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ತೊಗೋತೀನಿ. ಹಸಿಮೆಣಸಿನ್ಕಾಯಿನ ಕುಟಾಣಿಯಲ್ಲಿ ಜಜ್ಕೊಂಡು ತೊಗೋತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಅರ್ಧ ಸ್ಪೂನಷ್ಟು. ಮತ್ತು ಒಂದಿಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಜಜ್ಕೊಂಡು ಪೇಸ್ಟ್ ಮಾಡ್ಕೊಂಡು ತೊಗೋತೀನಿ. ಮಿಕ್ಸಿ ಜಾರು ಕೆಟ್ಟು ಹೋಗಿದೆ ಚಿಕ್ಕದು, ಅದಕ್ಕೆ ಈ ಕುಟಾಣಿ ಒಳಗೆ ಈ ರೀತಿಯಾಗಿ ಕುಟ್ಕೊಂಡು ತೊಗೋತೀನಿ ಅಂತ ನೋಡಿರಿ. ಈ ರೀತಿಯಾಗಿ ಜಜ್ಕೊಂಡ್ಬಿಟ್ಟೆ ನಾನು. ಹಿಂಗೆ ಇಷ್ಟಾದರೆ ಸಾಕು. ಈ ಬೆಳ್ಳುಳ್ಳಿಗಳನ್ನು ಈ ಕಲ್ಲಿನಿಂದ ಸ್ವಲ್ಪ ಜಜ್ಕೊಂಡ್ಬಿಡ್ತೀನಿ ಹಿಂಗೆ. ನೋಡಿರಿ, ಇಲ್ಲೇ ಒಂದು ಪಾತ್ರೆನ ಕಾಯಕ್ಕಿಟ್ಕೊಂಡಿನಿ ನಾನು. ಆಲ್ರೆಡಿ ಸ್ವಲ್ಪ ಎಣ್ಣೆ ಐತೆ ಅದರೊಳಗೆ, ಇನ್ನೊಂದು ಚೂರು ಹಾಕೋತೀನಿ. ಎಣ್ಣೆ ಜಾಸ್ತಿ ಆದ್ರೂ ಚೆನ್ನಾಗಿರ್ತದೆ ಇದು ಪಲ್ಯ. ಇದಕ್ಕೆ ಬರೀ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟೇ ಒಗ್ಗರಣೆ ಹಾಕೋಬೋದು. ನಾನು ಈರುಳ್ಳಿ, ಟೊಮೆಟೊ, ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ ಇವೆಲ್ಲನೂ ಹಾಕ್ಕೊಂಡು ತಾಳಿಸ್ಕೊಳ್ದು ಅಂತಾರೆ ನಮ್ಮ ಕಡೆ. ತಾಳಿಸ್ಬಿಡ್ತೀನಿ ಅದನ್ನು. ನೋಡಿರಿ, ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಇದಕ್ಕೀಗ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡ್ಬಿಡ್ತೀನಿ. ನೋಡಿರಿ, ನಾನು ತೊಳೆದು ಹೆಚ್ಚಿ ಇಟ್ಕೊಂಡಿದ್ನಲ್ಲ ಈ ಪಲ್ಯನ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಡ್ತೀನಿ. ಇದಕ್ಕೆ ಎಲ್ಲವನ್ನು ಕಲಿಸ್ಬಿಡ್ತೀನಿ ಈ ರೀತಿಯಾಗಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಪಲ್ಯ ಏನು ತೊಳೆದಿರ್ತೇವಲ್ಲ ಅದರೊಳಗೆ ನೀರು ಇರ್ತದೆ. ಈರುಳ್ಳಿ, ಟೊಮೆಟೊ ರಸದೊಳಗೇ ಈ ರೀತಿಯಾಗಿ ಫ್ರೈ ಮಾಡಿಬಿಡ್ಬೇಕು. ಇದನ್ನು ಫ್ರೈ ಮಾಡಿದರೆ ರೊಟ್ಟಿಗೆ, ಚಪಾತಿಗೆ ಸೈಡಿಗೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡ್ರಿ. ಇದು ಚಿಕ್ಕ ಮಕ್ಕಳಿರೋ ಹಾಲು ಕುಡಿಸೋವಂಥ ಬಾಣಂತಿಯರಿಗಂತೂ ಇನ್ನೂ ಒಳ್ಳೇದು ನೋಡ್ರಿ. ಇದು ಕಣ್ಣಿಗೆ ಹಾಲು ಹೆಚ್ಚಾಗ್ತೈತೆ ಅಂತ ಹೇಳ್ತಾರೆ ಇದಕ್ಕೆ.
ಇದು ಮೆಂತ್ಯ ಪಲ್ಯ, ಸಬ್ಬಸ್ಗೆ ಪಲ್ಯ, ಪಾಲಕ್ ಪಲ್ಯ, ತೊಪ್ಪಲ ಪಲ್ಯ ಒಳಗೆ ಅಂದ್ರೆ ತರಕಾರಿ ಅಂದರೆ ಸೊಪ್ಪಿನೊಳಗೆ ಇದು ಒಂಥರ ಸೊಪ್ಪು, ನಮ್ಮ ಕಡೆ ಸಿಗುವಂಥ ಸೊಪ್ಪು ನೋಡ್ರಿ. ಇದು ನೋಡಿ ಕರಿಗಿ ಒಂದು ಸ್ವಲ್ಪ ಆಗ್ತೈತೆ, ಅದೇ ಸದ್ಯಕ್ಕೆ ತೋರಿಸ್ತೀನಿ ನಿಮಗೆ ಆಮೇಲೆ. ನೋಡಿ ಫ್ರೆಂಡ್ಸ್, ಎಷ್ಟು ಕರಿಗಿ ಸ್ವಲ್ಪನೇ ಆಯ್ತು ನೋಡಿದು. ಈಗ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಇದು ಸ್ವಲ್ಪ ಗುರೆಳ್ಳು ಪುಡಿ, ಕೊಬ್ಬರಿ, ಶೇಂಗಾ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇದನ್ನು ಹಾಕಿಬಿಡ್ತೀನಿ. ಈಗ ಸ್ವಲ್ಪ ಅರ್ಧ ಬೆಂದ ಮೇಲೆ ಹಾಕ್ಬೇಕು. ಇದನ್ನು ಚೆನ್ನಾಗಿರ್ತದೆ. ಹಸಿ ಕೊಬ್ಬರಿ ಹಾಕಿದ್ರಂತೂ ಇನ್ನೂ ಚೆಂದಿರ್ತದೆ. ಹಸಿ ಕೊಬ್ಬರಿ ಇದ್ದಿರಲಿಲ್ಲ ನಮ್ಮ ಮನೇಲಿ. ಖಾರ ಎಷ್ಟು ಬೇಕು ನಿಮಗೆ, ಎಷ್ಟು ಖಾರ ತಿಂತಿರ್ತೀರೋ ಅಷ್ಟು ಖಾರನ ಹಾಕೋಬೋದು. ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಎಲ್ಲವನ್ನು ಕಲಿಸಿ ಒಂದೇ ಸಮನಾಗಿ ಆಗುವಂಗೆ ಕಲಿಸಿಬಿಟ್ಟು ಒಂದು ಪ್ಲೇಟನ್ನು ಇಟ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ತಾನೇ ಸ್ವಲ್ಪ ನೀರು ಬಿಟ್ಟಿದೆ. ಇದು ಇಷ್ಟ ಕರೆಕ್ಟಾಗಿ. ಈಗ ರಾಜಗಿರಿ ಪಲ್ಯ ರೆಡಿ ಆಯಿತು. ಸರ್ವ್ ಮಾಡೋದನ್ನು ತೋರಿಸ್ತೀನಿ.